ನಮಸ್ತೆ ಎಲ್ಲರಿಗೂ. ಸೊ ಈ ವಿಡಿಯೋ ಮಾಡ್ತಾ ಇರೋದು ನಾನು ನನ್ನ ಪುಟ್ಟ ತಮ್ಮನಿಗೆ. ಇವತ್ತು ಫೆಬ್ರವರಿ 13. ಸೊ ಈ ಫೆಬ್ರವರಿ 13 ಎಂಬ ನಂಬರೇ ಕೆಲವರಿಗೆ ತುಂಬ ಹೆದರಿಕೆ. ಅದೊಂದು ಆಡ್ ನಂಬರ್, ಸ್ವಲ್ಪ ಆ ನಂಬರ್ ಚೆನ್ನಾಗಿಲ್ಲ ಅಂತೆಲ್ಲ ಹೇಳೋರಿದ್ದಾರೆ. ಸೊ ಇವತ್ತಿನ ಭವಿಷ್ಯ ನೋಡುವಾಗ ಅಲ್ಲಿ ಗುರುಗಳು ಅಂದಿದ್ರು 13 ಎಂಬುದು ಒಂದೊಳ್ಳೆ ನಂಬರ್ ಅಲ್ಲ, ಯಾರು ಸೆಲೆಕ್ಟ್ ಮಾಡಲ್ಲ. ಬಟ್ ಶುಕ್ರವಾರ 13 ಬಂದರೆ ತುಂಬ ವಿಶೇಷ ಅಂತ ಹೇಳಿದರು. ಸೊ ಈ 13 ಎಂಬ ನಂಬರು, ಫೆಬ್ರವರಿ 13 ನಮ್ಮ ಪಾಲಿಗೆ ಒಂದು ಒಳ್ಳೆಯ ದಿನ. ಅಂದರೆ ನನ್ನ ಒಬ್ಬನೇ ಒಬ್ಬ ತಮ್ಮ, 4 ಅಕ್ಕಂದಿರ ಮುದ್ದಿನ ತಮ್ಮ ಅಂತ ಹೇಳ್ಬೋದು. ಸೊ ಅವನ ಹುಟ್ಟಿದ ಹಬ್ಬ ಇವತ್ತು. ಅವನ ಬಗ್ಗೆ ನಾನು 2 ಮಾತು ಹೇಳಲೇಬೇಕು, ಯಾಕಂದರೆ ನನ್ನೊಂದು ಪರ್ಸ್ನಲ್ ಯೂಟ್ಯೂಬ್ ಚಾನಲಲ್ಲಿ ಅದ್ರ ಬಗ್ಗೆ ಹೇಳೋದು ತಪ್ಪಿಲ್ಲ ಅನಿಸಿತು. ಕಾಲ್ ಮಾಡಿದೆ, ವಿಶ್ ಮಾಡಿದೆ ಅಷ್ಟೇ. ಅವ್ನು ಮಾತಾಡಿದೆ 2 ನಿಮಿಷ, ಹೆಚ್ಚಂದರೆ 3 ನಿಮಿಷ, ಅದಕ್ಕಿಂತ ಹೆಚ್ಚು ಮಾತಾಡಲ್ಲ. ನನಗೂ ಅವನಿಗೊಂದು 7 ಇಯರ್ಸ್ ಡಿಫರೆನ್ಸ್ ಇದೆ. ಸೊ ನಾವು 5 ಜನ ಮಕ್ಕಳು, ಅದರಲ್ಲಿ ನಾನು 3ನೇ ಅವಳು. 2 ಅಕ್ಕಂದಿರು ನನಗೆ. 2ನೇ ಅಕ್ಕ ಸ್ವಲ್ಪ ಅಣ್ಣನ ಥರನೇ ಇತ್ತು. ಸೊ ಈ ಮಿಡಲಲ್ಲಿ ನಾನು ಹುಟ್ಟಿ ಮತ್ತು ತಂಗಿ ತಮ್ಮ ಎಲ್ಲರ ಒಂದು ಪ್ರೀತಿಯನ್ನು ಅನುಭವಿಸುವ ಸೌಭಾಗ್ಯ ನನ್ನದು. ಯಾಕಂದರೆ ನಡುವಲ್ಲಿದ್ದು 5 ಜನರ ನಡುವಲ್ಲಿದ್ದು 2 ಅಕ್ಕಂದಿರು, ತಮ್ಮ, ತಂಗಿ. ಅಣ್ಣ ಒಬ್ಬನ ಕೊರತೆ ಇತ್ತು. ಅಣ್ಣಂದಿರು ತುಂಬ ಜನ ಇದ್ದಾರೆ, ಬೇಜಾರಿಲ್ಲ. 2ನೇ ಅಕ್ಕ ನಾನು ಸ್ವಲ್ಪ ಅಣ್ಣನ ಥರನೇ ನೋಡ್ತಾಯಿದ್ರು ಚಿಕ್ಕಂದಿನಲ್ಲಿ. ಸೊ ನನ್ನ ತಮ್ಮನ ಬಗ್ಗೆ ಹೇಳಬೇಕಿದ್ರೆ, ನಾನು ನನ್ನ ಅಕ್ಕನಿಗೂ ನನಗೂ 6 ಇಯರ್ಸ್ ಡಿಫ್ರೆನ್ಸ್. ನಾನೇನೋ ಹುಡುಗಾಗಿ ಹುಟ್ಟಬೇಕಿತ್ತು. ನನ್ನ ಅಪ್ಪ ನನ್ನ ಆ ಥರ ಥಿಂಕ್ ಮಾಡಿ ಬೆಳೆಸಿದ್ದಾರೆ, ಗಂಡು ಮಗನ ಥರ ಬೆಳೆಸಿದ್ದಾರೆ, ಹುಡುಗರ ಥರ. ನೇರ ಆಪೋಸಿಟ್ ಕ್ಯಾರೆಕ್ಟರ್ ನಮ್ಮದು. ನಾನು ಹುಡುಗ ಆಗಬೇಕಿತ್ತು, ಅವನು ಹುಡುಗಿ ಆಗಬೇಕಿತ್ತು. ಅವನು ಮಾತು ತುಂಬ ಸೈಲೆಂಟ್, ಅವನು ಮಾತು ಕಡಿಮೆ, ಚಿಂತೆ ಮಾಡೋದು ಜಾಸ್ತಿ. ಅವನು ಸಿಂಪಲಾಗಿರ್ತಾನೆ, ತುಂಬ ಥಿಂಕ್ ಮಾಡ್ತಾನೆ. ಸೊ ಅವನನ್ನು ಯಾರೂ ಕೂಡ ಒಂದು ನೆಗೆಟಿವ್ ಆಗಿ ನಾನು ಫ್ಯಾಮಿಲಿಯಲ್ಲಾಗಲಿ ಸೊಸೈಟಿಯಲ್ಲಾಗಲಿ ಹೇಳೋದು, ನಾನು ಅವನ ಬಗ್ಗೆ ಕೆಟ್ಟದಾಗಿ ಹೇಳೋದು ನಾನು ಕೇಳಲೇ ಇಲ್ಲ. ನನ್ನನ್ನು ಬೈತಾರೆ ತುಂಬ ಜೋರವಳು ಅಂತ. ಬಟ್ ನನ್ನ ತಮ್ಮನ ಬಗ್ಗೆ ತುಂಬ ಪಾಪದ ಹುಡುಗ ಅವನು ಹುಟ್ಟಿದಾಗ ಎಲ್ಲರಿಗೂ ತುಂಬ ಖುಷಿಯಾದರೆ ನಾನು ತುಂಬ ದ್ವೇಷ ಪಟ್ಟಿದ್ದೆ, ತುಂಬ ಅಸೂಯೆ ಆಗ್ತಿತ್ತು. ನಾನಾಗ ಚಿಕ್ಕ ಹುಡುಗಿ, 1ನೇ ಕ್ಲಾಸ್ ಏನಿದ್ದೆ. ಸೊ ಅವನು ಯಾಕೆ ಹುಟ್ಟಿದ, ನನಗೆ ನನ್ನ ಮೇಲಿನ ಪ್ರೀತಿ ಕಡಿಮೆ ಆಗ್ತೇನೋ ಅಪ್ಪಮ್ಮನಿಗೆ. ಅಲ್ಲಿವರೆಗೆ ಅಪ್ಪನ ಮುದ್ದಿನ ಮಗಳು ನಾನು. ಇಲ್ಲ, ಅಪ್ಪ ಎಲ್ಲರನ್ನು ಈಕ್ವಲ್ ಆಗಿ ನೋಡಿದ್ದಾರೆ. ನಂಗೆ ಮಗಳು ಬೇರೆ ಅಲ್ಲ, ಮಗ ಬೇರೆ ಅಲ್ಲ ಅಂತ ನೋಡಿದ್ದಾರೆ. ಸೊ ಆ ಒಂದು ಅವನ ಬಗ್ಗೆ ನಾನು ಹೇಳಲೇಬೇಕು. ನಾನು ಪ್ರತಿಯೊಬ್ಬರಿಗೂ ರೋಲ್ ಮಾಡೆಲ್ ಆಗಿ ಹೇಳ್ತೀನಿ ನನ್ನ ತಮ್ಮನನ್ನು. ಪ್ರತಿಯೊಂದು ಯುವಕರಿಗೂ ನನ್ನ ಆಫೀಸಲ್ಲಿ ನಾನು ಹೇಳುವಾಗಲೂ ಸೆಲ್ಫ್ ಆಗಿ ನೀವು ದುಡ್ದು ಹೇಗೆ ಸಾಧನೆ ಮಾಡ್ಬೋದು ಅಂತ. ಅತಿ ಚಿಕ್ಕ ವಯಸ್ಸಿನಲ್ಲಿ ದೊಡ್ಡ ಸಾಧನೆಯನ್ನು ಮಾಡಿದ್ದಾನೆ ಅವನು. ಯಾರಿಗೂ ಪಬ್ಲಿಸಿಟಿ ಇಲ್ಲ, ಯಾರಿಗೂ ಮುಂದೆ ಹೇಳ್ಕೊಂಡಿಲ್ಲ. ಅವನ ಸಾಧನೆಗಳು ಬೆಳೆದು ತೋರಿಸಿದ್ದಾನೆ. ಒಂದು 21 ವರ್ಷ ಅವನು ಕಾಲೇಜಿಗೆ ಡಿಗ್ರಿ ಮುಗಿಬೇಕಾದ್ರೆ ಅಪ್ಪ ನಮ್ಮಿಂದ ದೂರ ಆದರು. ರೆಸ್ಪಾನ್ಸಿಬಿಲಿಟಿ ಎಲ್ಲ ಅವನ ತಲೆ ಮೇಲೆ ಬಂತು. ನಮ್ಮದೆಲ್ಲರದ್ದು ಮದುವೆ ಆಗಿತ್ತು. ಅಮ್ಮನ ಜವಾಬ್ದಾರಿ ಅವನ ಮೇಲೆ ಬಂತು. ಅಮ್ಮ ಒಂದು 2 ವರ್ಷ ಬೆಡ್ ರಿಡನ್ ಆಗಿದ್ದರು. ಸ್ವಲ್ಪ ತಂದೆ ತಾಯಿಯರನ್ನು ಅವರ ಕೊನೆಗಾಲದಲ್ಲಿ ಶ್ರವಣ್ ಕುಮಾರನಂತೆ ಒಂದು ತುಂಬ ಕಾಳಜಿಯಿಂದ ಪ್ರೀತಿಯಿಂದ ನೋಡಿಕೊಂಡವನು. ಸೊ ಅದು ಅಪ್ಪ ತೀರ್ಕೊಂಡ್ಮೇಲೆ 2-3 ವರ್ಷದಲ್ಲಿ ಅಮ್ಮನೂ ತೀರ್ಕೊಂಡ್ರು. ಸುಮಾರು ಒಂದು 6 ವರ್ಷ ಒಬ್ಬನೇ ಇದ್ದ ಮನೆಯಲ್ಲಿ, ನನ್ನ ತಾಯಿ ಮನೆಯಲ್ಲಿ, ಅಂದರೆ ಕಾಸರಗೋಡಲ್ಲಿ. ತುಂಬ ಪರಿಶ್ರಮ ಪಟ್ಟು ಮನೆ ಕಟ್ಟಿಸಿದ. ಆಮೇಲೆ ನಮ್ಮದು ತುಂಬ ಹಳೆ ಮನೆ ಆಗಿತ್ತು, 80 ವರ್ಷದ ಹಳೆಯ ಮನೆ. ಅದನ್ನು ಕೆಡವಿಯೋದು ಮತ್ತು ಸೆಗಣಿ ನೆಲ ಅಂಥ ಒಂದು ಪರಿಸ್ಥಿತಿಯಲ್ಲಿ ಬೆಳೆದವರು ನಾವು. ತುಂಬ ಶ್ರೀಮಂತರಂತೂ ಅಲ್ಲ, ತುಂಬ ಬಡವರಂತೂ ಅಲ್ಲ. ಹೊಟ್ಟೆಗೆ ತಿನ್ನೋದಕ್ಕೆ ಏನೂ ತೊಂದರೆ ಇರಲಿಲ್ಲ. ಅಪ್ಪನಿಗೆ ಒಂದು ಅಂಗಡಿ ಇತ್ತು. ಸೊ ಅದೇ ಅಂಗಡಿಯನ್ನು ಡಿಗ್ರಿ ಮುಗಿಸ್ಕೊಂಡು ಅಂಗಡಿಯನ್ನು ನೋಡಿಕೊಂಡು, ಅಮ್ಮನನ್ನು ನೋಡಿಕೊಂಡು, ಕರೆಸ್ಪಾಂಡೆನ್ಸ್ ಆಗಿ MA ಕಂಪ್ಲೀಟ್ ಮಾಡಿ, ಎಕನಾಮಿಕ್ಸ್ ಅವನು MA ಕಂಪ್ಲೀಟ್ ಮಾಡಿ, ಸ್ವಂತ ದುಡಿಮೆಯಿಂದ ಬೆಳಿಗ್ಗೆ ಒಂದು 5 ಗಂಟೆಗೆ ಎದ್ದರೆ 5 ಗಂಟೆಗೆ 6 ಗಂಟೆ ಅಂಗಡಿ ಓಪನ್ ಮಾಡಿದರೆ ರಾತ್ರಿ 10-11ವರೆಗೆ ಅಂಗಡಿಯಲ್ಲಿ ವ್ಯಾಪಾರ ಮಾಡಿ, ಅದರಿಂದ ಲಾಭ ಮಾಡಿ ಸಂಪಾದನೆ ಮಾಡಿ, ಸ್ವಂತ ಅತಿ ಚಿಕ್ಕ ಪ್ರಾಯದಲ್ಲಿ ಸ್ವಂತ ಒಂದು ಮನೆ ಕಟ್ಟಿಸಿ, ತುಂಬ ಹೊತ್ತು 15 ಲಕ್ಷ ಖರ್ಚು ಮಾಡಿ ಮನೆ ಕಟ್ಟಿಸಿ, ಅದರ ಲೋನನ್ನೆಲ್ಲ ತೀರಿಸಿ, ಇನ್ನೊಂದು 2-3 ವರ್ಷದಲ್ಲಿ ನಂತರ ಅಂಗಡಿ ಕಟ್ಟಿಸಿ, ಅದಕ್ಕೊಂದು 15 ಲಕ್ಷ ಖರ್ಚು ಮಾಡಿ ಅಂಗಡಿ ಕಟ್ಟಿಸಿ, ಎಲ್ಲ ಅವನ ಸ್ವಂತ ದುಡಿಮೆಯಿಂದ ಮಾಡಿದ್ದು. ಈಗ ಒಂದು ಸೂಪರ್ ಮಾರ್ಕೆಟ್ ಮಾಡಿದ್ದಾನೆ, SS ಎಂಟರ್ಪ್ರೈಸಸ್ ಅಂತ. ತುಂಬ ಸಾಧಾರಣ ಕಾಸರಗೋಡಿನವರಿಗೆ ಎಲ್ಲರಿಗೂ ಗೊತ್ತು, ನಮ್ಮ ಫ್ಯಾಮಿಲಿಯವರಿಗೆ ಎಲ್ಲರಿಗೂ ಗೊತ್ತು ಅವನ ಬೆಳವಣಿಗೆ. ಸೈಲೆಂಟಾಗಿ ಯಾರಲ್ಲೂ ಮಾತಾಡದೆ, ಯಾರ ತಂಟೆಗೂ ಹೋಗದೆ ಬೆಳೆದು ತೋರಿಸಿದ ಹುಡುಗ ಅವನು. ಈಗ ಮದುವೆಯಾಗಿ 4 ವರ್ಷ ಆಯಿತು. 3 ವರ್ಷದ ಒಬ್ಬಳು ಪುಟ್ಟ ಮಗಳಿದ್ದಾಳೆ. ಈ ಸೌಜನ್ಯ ವಿಚಾರಕ್ಕೆ ಬರುವಾಗ, ನಾನು ಈ ಹೋರಾಟಕ್ಕೆ ಹೋದ ಟೈಮಲ್ಲಿ 2 ಇಯರ್ಸ್ ಮೊದಲು ನಾನು ಊರಿಗೆ ಹೋದಾಗ ಎಲ್ಲರಿದ್ದರು. ನಮ್ಮ ಅಕ್ಕಂದಿರಿದ್ರು, ತಂಗಿದ್ಲು, ತಮ್ಮ ಇದ್ದ. ನಾವು 5 ಜನ ಎಷ್ಟು ಒಟ್ಟಾಗಿದ್ವಿ. ಆ ಟೈಮಲ್ಲಿ ನನ್ನ ಮೇಲೆ ಕಂಪ್ಲೇಂಟ್ ಎಲ್ಲ ಆದ ಟೈಮು. ನಾನು ಹೇಳಿದೆ ತಮ್ಮನಿಗೆ, ನಿಮಗೆ ನೋಟಿಸ್ ಏನಾದರೂ ಬರ್ಬೋದು, ಮನೆ ಅಡ್ರೆಸ್ ಕೊಟ್ಟಿದ್ದೀನಿ, ನಾನು ಹೋರಾಟಕ್ಕೆ ಹೋಗೋದ್ರಲ್ಲಿ ನನಗೇನು ತೊಂದರೆ ಇಲ್ಲಲ್ಲ ಅಂತ. ನೀನು ಹೋರಾಟ ಮಾಡು, ನನಗೆ ಟೈಮ್ ಇಲ್ಲ ಅಂತ ಹೇಳಿದೆ ಸಿಂಪಲಾಗಿ. ಸೊ ಅವನದೊಂದು ಪರ್ಮಿಷನ್ ಇದೆ. ನೆಕ್ಸ್ಟ್ ನಾನು ದೆಹಲಿಗೆ ಹೋಗುವಾಗಲೂ
ಸೊ ಆವಾಗ ನಾನು ಫುಲ್ಲು ಅಕೌಂಟಲ್ಲಿ ದುಡ್ಡೇ ಇರಲಿಲ್ಲ, ಯಾಕಂದರೆ ನಂದು ತುಂಬ ಅಮೌಂಟ್ ಹೊರಗೆ ಹೋಗಿತ್ತು. 2 ಲಕ್ಷ ರೂಪಾಯಿ, 1.5 ಲಕ್ಷ ರೂಪಾಯಿ ನಾನು ಒಬ್ಬರಿಗೆ ಕೊಟ್ಟು ರಿಟರ್ನ್ ಕೊಟ್ಟಿರಲಿಲ್ಲ. ಸೊ ಈಗಲೂ ಇದೆ 83,000 ಪೆಂಡಿಂಗ್ ಇದೆ. ಸೊ ಆ ಒಂದು ಸಿಚುವೇಶನ್ ಇರುವಾಗ ಅಕ್ಕನಿಗೂ ಕೇಳಿದೆ, ತಮ್ಮನಿಗೂ ಕೇಳಿದೆ, ಡೆಲ್ಲಿಗೆ ಹೋಗಬೇಕು, ಹೋಗ್ತಿದ್ದು ನನಗೆ ಟ್ರೈನಲ್ಲಿ ಅವ್ರ ಜೊತೆ ಹೋಗಲಿಕ್ಕೆ ಆಗಲ್ಲ, ಯಾಕಂದರೆ ನನಗೆ 5 ದಿವಸ ರಜೆ ಸಿಗಲ್ಲ ಸೌಜನ್ಯ ಹೋರಾಟಕ್ಕೆ. ಸೌಜನ್ಯ ಎಂಬ ವಿಚಾರ ಬರುವಾಗ ಅವ್ರ ಮನಸ್ಸು ಕರಗುತ್ತೆ, ಏನಂತ ಗೊತ್ತಿಲ್ಲ, ಅವನು ಏನು ಮಾತಾಡಿಲ್ಲ, ನಮ್ಮಲ್ಲಿ ಏನು ಡಿಸ್ಕಷನೂ ಆಗಿಲ್ಲ. ಸೊ ದೆಹಲಿಗೆ ಹೋಗಬೇಕು, ಅವ್ರ ಜೊತೆ ಹಂಗೆ ಹೋಗ್ಲಿಕ್ಕೆ ಆಗಲ್ಲ, 5 ದಿವಸ ರಜೆ ಕೊಡಲ್ಲ, ಟ್ರೈನಿಗೆ ಹೋಗಬೇಕು ಅಂತ ಇತ್ತು ಎಲ್ಲರ ಜೊತೆ, ಇನ್ನು ಒಂದೇ ದಾರಿ ನಾನು ಫ್ಲೈಟಲ್ಲಿ ಹೋಗಬೇಕು, ಇಷ್ಟು ಖರ್ಚಾಗುತ್ತೆ ಅನ್ನೋವಾಗ ಹೋಗು ಅಂದ. ಆ ದುಡ್ಡು ನಾನು ಕೊಡ್ತೀನಿ ಅಂತ ಅಕ್ಕನೂ ಕೊಟ್ಟು, ನಾನು ಅಕ್ಕ ಮತ್ತು ತಮ್ಮ ಕೊಟ್ಟ ದುಡ್ಡಿಂದ ನಾನು ದೆಹಲಿಗೆ ಸೌಜನ್ಯ ಹೋರಾಟಕ್ಕೂ ಕೂಡ ಬಂದಿರೋದು. ಸೊ ಸೌಜನ್ಯ ಹೋರಾಟದಲ್ಲಿ ಒಂದು ಇಂಡೈರೆಕ್ಟಾಗಿ ನನ್ನ ತಮ್ಮಂದು ಪಾಲಿದೆ ಅಂತ ಹೇಳ್ತೀನಿ. ಬಟ್ ಯಾವುದೇ ವಿಷಯ ಅವನು ಮಾತಾಡಿಲ್ಲ, ಅವನು ಯಾವ ತಂಟೆಗೂ ಇಲ್ಲ, ಯಾವ ವಿಚಾರನೂ ನಾವು ಡಿಸ್ಕಸ್ಸೂ ಮಾಡಲ್ಲ ಸೌಜನ್ಯ ವಿಚಾರದಲ್ಲಿ. ಕೇಸ್ ಆಗಿದ್ದೆಲ್ಲ ಗೊತ್ತು ಅವ್ರಿಗೆ, ಮೊದಲೇ ಹೇಳಿದ್ದೀನಿ, ಯಾಕಂದ್ರೆ ನಾನು ಆಲ್ಟರ್ನೇಟಿವ್ ಅಡ್ರೆಸ್ ಆಗಿ ನನ್ನ ತಮ್ಮಂದು ಅಡ್ರೆಸ್ಸೇ ಕೊಟ್ಟಿರೋದು, ಊರಿನ ಅಡ್ರೆಸ್ಸು. ನನಗೂ ಸ್ವಲ್ಪ ಅಲ್ಲಿ ಪ್ರಾಪರ್ಟಿ ಇದೆ, ಅದಕ್ಕೋಸ್ಕರ. ಸೊ ಇದಿಷ್ಟು ಇವತ್ತು ಹುಟ್ಟುಹಬ್ಬ ಆಚರಿಸ್ತಿರುವ ನನ್ನ ಪ್ರೀತಿಯ ತಮ್ಮ, ಅಂದರೆ ನಮ್ಮೆಲ್ಲರ ಪ್ರೀತಿಯ ತಮ್ಮನಿಗೆ ನಾನು ಇನ್ನಷ್ಟು ದೇವರ ಆಶೀರ್ವಾದ ನೀಡಲಿ, ಅವನ ಒಂದು ಉತ್ತರೋತ್ತರ ಶ್ರೇಯಸ್ಸನ್ನು ಕೂಡ ನಾನು ಆಶಿಸ್ತಾ ಇದ್ದೀನಿ ಈ ಮೂಲಕ. ನನ್ನದು ಮಾತ್ರ ಅಲ್ಲ, ಅಕ್ಕಂದಿರದು, ತಂಗಿಯದು, ಮಕ್ಕಳದ್ದು, ಅಂದರೆ ಅವನಿಗೆ ನಮ್ಮ 4 ಜನ ಸೊಸೆಯಂದಿರು. ಸೊ 4 ಜನ ಸೊಸೆಯಂದಿರ ಮುದ್ದಿನ ಪುಟ್ಟ ಮಾಮ ಅಂತಲೇ ಕರೆಯೋದವರು. ನಮಗೆಲ್ಲರಿಗೂ ಪುಟ್ಟನೇ, ಇಷ್ಟು ದೊಡ್ಡವನಾದರೂ ನಾವು ಇಲ್ಲಿವರೆಗೆ ಅವನನ್ನು ಹೆಸರು ಹಿಡಿದು ಕರೆದಿದ್ದೇ ಇಲ್ಲ. ಪುಟ್ಟ ಮಾಮ ಅಂತಲೇ ಮಕ್ಕಳು ಕರೀತಾರೆ, ನಾವು ಸಹ ಪುಟ್ಟ ಅಂತಲೇ ಕರಿತೀವಿ. ಅವನ ಹೆಸರು ಯಾರು ಹಿಡಿದು ಕರೆದಿರೋರೆಲ್ಲ, ಅಮ್ಮನೂ ಅಷ್ಟೇ ಪುಟ್ಟ ಅಂತಲೇ ಕರಿತಿದ್ರು. ಸೊ ಇನ್ನೊಮ್ಮೆ ಅವನಿಗೆ ಶುಭಾಶಯ, ಹುಟ್ಟುಹಬ್ಬದ ಶುಭಾಶಯ ಈ ಮೂಲಕ ತಿಳಿಸ್ತೀನಿ ನಮ್ಮೆಲ್ಲರ ಪರವಾಗಿ. ಹಾಗೆ ಸೊ ಈಗ ಮದುವೆಯಾಗಿ ಅವನಿಗೊಂದು ಪುಟ್ಟ ಮಗಳಿದ್ದಾಳೆ. ಸೊ ಇನ್ನಷ್ಟು ನಿಮ್ಮ ಜೀವನ ಸುಖಮಯವಾಗಿ ಸಂತೋಷವಾಗಿರಿ, ದೇವರು ಇನ್ನಷ್ಟು ನಿಮಗೆ ಆಯುಷ್ಯ, ಆರೋಗ್ಯ, ಸೌಭಾಗ್ಯ ಕೊಡಲಿ ಅಂತೇಳಿ ಈ ಮೂಲಕ ನಾನು ನಮ್ಮೆಲ್ಲರ ಶುಭಾಶಯವನ್ನು ತಿಳಿಸ್ತಾ ಇದ್ದೀನಿ. ಶುಭವಾಗಲಿ ಪುಟ್ಟ.